ಸದನ ಆರಂಭ ಆಗಿದೆ. ಇವತ್ತು ಸದನದಲ್ಲಿ ಏನ್ ನಡಿಬಹುದು? ಇವತ್ತು ಸದನದಲ್ಲಿ ಕೋಲಾಹಲ ಗ್ಯಾರಂಟಿನಾ? ಕಲಾಪದಲ್ಲಿ ಇವತ್ತು ಹೋರಾಟಕ್ಕೆ ದೋಸ್ತಿ ಪ್ಲಾನ್ ಮಾಡಿಕೊಂಡಿದೆ. ಸದನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ದೋಸ್ತಿ ಪ್ಲಾನ್ ಮಾಡಿಕೊಂಡಿದೆ, ತಂತ್ರವನ್ನ ರೂಪಿಸಿಕೊಂಡಿದೆ. ಜಂಟಿ ಸಮರಾಭ್ಯಾಸ ನಡೆಸಿರೋ ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅಂತ ಬಿಜೆಪಿ ಹಾಗೂ ಜೆಡಿಎಸ್ ತಂತ್ರವನ್ನ ರೂಪಿಸಿಕೊಂಡಿದೆ. ಜಂಟಿ ಸಮರಾಭ್ಯಾಸವನ್ನ ನಡೆಸೋದಕ್ಕೆ ಸಿದ್ಧವಾಗಿವೆ ಮೈತ್ರಿ ಪಕ್ಷ. ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಇವತ್ತು ಸುಳ್ಳು ಹೇಳಿಸಿದ್ದಾರೆ ಅಂತ ಕಮಲಾ ದಳ ಆಕ್ರೋಶ ವ್ಯಕ್ತಪಡಿಸಿದೆ. ನಿನ್ನೆ ರಾಜ್ಯಪಾಲರ ಭಾಷಣವನ್ನ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಸದನದಲ್ಲಿ ಆ ವಿಚಾರವನ್ನ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ತೆರಿಗೆ ತಾರತಮ್ಯ ಪ್ರಸ್ತಾಪಿಸಿ ಕೌಂಟರ್ ಕೊಡೋದಕ್ಕೂ ಕೂಡ ತಯಾರಿಗಳು ನಡೀತಾ ಇದೆ. ಇವತ್ತು ಒಟ್ನಲ್ಲಿ ಎರಡೂ ಪಕ್ಷಗಳಿಂದ, ಸರ್ಕಾರ ಹಾಗೂ ವಿಪಕ್ಷಗಳಿಂದ ಕೋಲಾಹಲ ಏರ್ಪಡೋದಂತೂ ಗ್ಯಾರಂಟಿ. ಇವತ್ತು ಸದನದಲ್ಲಿ ಬಹಳ ಬೆಳವಣಿಗೆಗಳು, ಜೊತೆಗೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಈ ಕಡೆ ವಿಪಕ್ಷಗಳು ಪ್ಲಾನ್ ಮಾಡ್ಕೊಂಡಿದ್ರೆ, ವಿಪಕ್ಷಗಳಿಗೆ ತಿರುಗೇಟು ಕೊಡೋದಕ್ಕೆ, ಕೌಂಟರ್ ಕೊಡೋದಕ್ಕೂ ಕೂಡ ಸರ್ಕಾರ ಪ್ಲಾನ್ ಮಾಡ್ಕೊಂಡಿರೋದು. ಕಾಂಗ್ರೆಸ್ ಪಕ್ಷ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಸಂಪರ್ಕದಲ್ಲಿದ್ದಾರೆ. ದೀಪಾ, ಇವತ್ತು ಸದನದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರುವಂತಹ ಸಾಧ್ಯತೆ, ಕೋಲಾಹಲವೇ ಏರ್ಪಡುವಂತಹ ಸಾಧ್ಯತೆ. ಪ್ರಮುಖವಾಗಿ ಎಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು, ಏನೇನೇನು ಆಗಬಹುದು ಬೆಳವಣಿಗೆಗಳು, ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ದೀಪಾ. ರಜನಿ, ನಿಜ ಒಂದು ರೀತಿಯಾಗಿ ನಿನ್ನೆಯಿಂದ ಸದನ ಆರಂಭ ಆಗಿದೆ. ಸದನ ಆರಂಭದಂತಹ ಬೆನ್ನಲ್ಲೇ ಕೇಸರಿ ಶಾಲ್ಗಳು ಪ್ರದರ್ಶನ ಆಯಿತು. ಜೊತೆಗೆ ಜೈ ಭೀಮ್ ಅನ್ನುವಂತಹದ್ದು, ಜೈ ಶ್ರೀರಾಮ್ ಅನ್ನುವಂತಹದ್ದು ಕೂಡ ಘೋಷಣೆಯನ್ನ ಕೂಗಿದ್ರು. ಆದ್ರೆ ಇವತ್ತು ರಾಜ್ಯಪಾಲರ ಒಂದು ಭಾಷಣದ ಮೇಲೆ ಚರ್ಚೆ ಶುರುವಾಗುತ್ತೆ. ಚರ್ಚೆಯ ವೇಳೆಯಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ, ಅಂದ್ರೆ ಸರ್ಕಾರವನ್ನ ಕಟ್ಟಿ ಹಾಕೋದಿಕ್ಕೆ ವಿಪಕ್ಷಗಳು ರೆಡಿಯಾಗಿದೆ. ಪ್ರಮುಖವಾಗಿ ಸರ್ಕಾರದಿಂದ ರಾಜ್ಯಕ್ಕೆ, ಅಂದ್ರೆ ರಾಜ್ಯದಲ್ಲಿರುವಂತಹ ಜನರಿಗೆ ಏನ್ ಅನ್ಯಾಯ ಆಗ್ತಾ ಇದೆ, ಜೊತೆಗೆ ಗ್ಯಾರಂಟಿಗಳಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ, ಈ ಗ್ಯಾರಂಟಿಗಳಿಂದ ಅನುದಾನದ ಕೊರತೆ ಏನಾಗ್ತಾ ಇದೆ, ಅಂದ್ರೆ ರಾಜ್ಯದಲ್ಲಿರುವಂತಹ ಸರ್ಕಾರ ರೈತರಿಗೆ ಒಂದು ಪರಿಹಾರ ನೀಡೋದಾಗಿರಬಹುದು, ಕಾಮಗಾರಿಗಳಿಗೆ ಚಾಲನೆ ಕೊಡೋದಾಗಿರಬಹುದು, ಗ್ಯಾರಂಟಿಗಳಿಂದಲೇ ಅದು ನಿಂತಿದೆ ಅನ್ನುವಂತಹ ವಿಚಾರಗಳನ್ನ ಇಟ್ಕೊಂಡು ಇವತ್ತು ವಿಪಕ್ಷಗಳು ಸರ್ಕಾರದ ಮೇಲೆ ಬೀಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಅದರ ಜೊತೆಗೆ ಸರ್ಕಾರವೂ ಕೂಡ ಒಂದಿಷ್ಟು ಉತ್ತರವನ್ನ ರೆಡಿ ಮಾಡ್ಕೊಂಡಿರುವಂತಹದ್ದು. ಕೇಂದ್ರ ಸರ್ಕಾರ ಕೊಡುವಂತಹ ಅನುದಾನ ಸರಿಯಾಗಿದ್ರೆ ನಾವ್ಯಾಕೆ ಇಲ್ಲಿನ ಜನರಿಗೆ ಅನುದಾನ ಅಥವಾ ಕಾಮಗಾರಿ ಯೋಜನೆಗಳಿಗೆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ತಡ ಮಾಡ್ತೇವೆ. ಜೊತೆಗೆ ಬರಗಾಲದ ವಿಚಾರ ಇದ್ರೂ ಕೂಡ ಕೇಂದ್ರ ಸರ್ಕಾರ ಆ ರೀತಿಯಾದಂತಹ ಯಾವುದೇ ಹಣವನ್ನ ಬಿಡುಗಡೆ ಮಾಡಿಲ್ಲ ಅನ್ನುವಂತಹ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಸದನದಲ್ಲಿ ಒಂದಿಷ್ಟು ಹೋರಾಟಗಳು, ಒಂದಿಷ್ಟು ಪ್ರತಿಭಟನೆಗಳಂತೂ ನಡೆಯುತ್ತೆ. ಆದ್ರೆ ಇವತ್ತಿನ ಒಂದು ಸದನ ಪ್ರಮುಖವಾಗಿ ಯಾಕೆ ಮಹತ್ವ ಪಡೆದುಕೊಂಡಿದೆ ಅಂದ್ರೆ, ನಿನ್ನೆಯಿಂದಲೇ ಜೈ ಶ್ರೀರಾಮ್ ಶುರುವಾಗಿರೋದ್ರಿಂದ ಇವತ್ತು ಕೂಡ ಆ ರೀತಿಯಾದಂತಹ ಒಂದಿಷ್ಟು ಪರಿಸ್ಥಿತಿಗಳು ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ರಜನಿ, ಥ್ಯಾಂಕ್ ಯು ದೀಪ್.